ಬೆಳಗಾಯಿತು. ದ್ರೋಣರು ವ್ಯೂಹ ಕ್ರಮದಲ್ಲಿ ತಮ್ಮ ಸೇನೆಯನ್ನು ನಿಲ್ಲಿಸಿದರು. ಕೌರವರ ಸೈನಿಕರು ಉತ್ಸಾಹದಿಂದ ಜಯಘೋಷ ಮಾಡುತ್ತಿದ್ದರು. ದೃಷ್ಟದ್ಯುಮ್ನನು ಪಾಂಡವರ ಸೈನ್ಯವನ್ನು ವ್ಯೂಹ ಕ್ರಮದಲ್ಲಿ ನಿಲ್ಲಿಸಿದನು. ಕೃಷ್ಣನ ರಥದಲ್ಲಿ ಕುಳಿತು ಅರ್ಜುನನು ಯುದ್ಧಕ್ಕೆ ಹೊರಟನು. ಯುದ್ಧವು ಪ್ರಾರಂಭವಾಯಿತು. ದುಶ್ಯಾಸನನು ಅರ್ಜುನನನ್ನು ಎದುರಿಸಿದನು. ಅರ್ಜುನನು ದುಶ್ಯಾಸನನ ಗಜಸೇನೆಯನ್ನು ಧ್ವಂಸ ಮಾಡಿದನು. ಅನೇಕ ಬಾಣಗಳಿಂದ ದುಶ್ಯಾಸನನನ್ನು ಗಾಯಗೊಳಿಸಿದನು. ದುಶ್ಯಾಸನನು ಭಯದಿಂದ ಉಳಿದಿದ್ದ ಸೈನಿಕರೊಡನೆ ಶಕಟ ವ್ಯೂಹವನ್ನು ಪ್ರವೇಶಿಸಿದನು. ಅರ್ಜುನನು ಜಯದ್ರಥನನ್ನು ಕೊಲ್ಲಲು ದ್ರೋಣರ ಸೈನ್ಯದೊಳಗೆ ನುಗ್ಗಿದನು. ದೊಡ್ಡ ಯುದ್ಧ ಪ್ರಾರಂಭವಾಯಿತು. ಅರ್ಜುನನು ದ್ರೋಣರೊಡನೆಯೂ ಕೃತವರ್ಮನೊಡನೆಯೂ ಯುದ್ಧ ಮಾಡಿದನು. ಸುದಕ್ಷಿಣನು ಅರ್ಜುನನಿಂದ ಹತನಾದನು. ಕೃಷ್ಣನು ಶ್ರುತಾಯುಧವನ್ನು ಸಂಹರಿಸಿದನು. ಅವನು ಬಿಟ್ಟ ಗದೆಯಿಂದಲೇ ಸಂಹರಿಸಿದನು. ಯುದ್ಧವು ಮುಂದುವರಿದು ಅರ್ಜುನನು ಕೌರವರ ಕಡೆಯ ಶ್ರುತಾಯು, ನಿಯುತಾಯು, ದೀರ್ಘಾಯುಗಳನ್ನು ಸಂಹರಿಸಿದನು. ಪಾಂಡವರ ಮೇಲೆ ದಾಳಿ ಮಾಡದೆ ತಟಸ್ಥರಾಗಿರುವರೆಂದು ದ್ರೋಣರನ್ನು ದುರ್ಯೋಧನನು ಆಕ್ಷೇಪಿಸಿ ತನ್ನ ಕಡೆಯ ಸೈನ್ಯ ನಾಶವಾಗುತ್ತಿರುವುದನ್ನು ತಿಳಿಸಿದನು. ದ್ರೋಣರು ದುರ್ಯೋಧನನಿಗೆ ಸಮಾಧಾನ ಹೇಳಿ ಅವನಿಗೆ ದಿವ್ಯವಾದ ಕವಚವನ್ನು ತೊಡಿಸಿ ಮಹಾಯುದ್ಧಕ್ಕೆ ಅವನನ್ನು ಕಳುಹಿಸಿದರು. ಮುಂದೆ ಎರಡು ಕಡೆಗೂ ಘೋರ ಯುದ್ಧ ನಡೆದು ಹಿಂದೆ ಎಂದೂ ಕೇಳಿಯೂ ಕಂಡೂ ಇರದಂಥ ಯುದ್ಧ ಜರುಗಿತು. ದ್ರೋಣ ದೃಷ್ಟದ್ಯುಮ್ನರು ಭಯಂಕರ ಯುದ್ಧ ಮಾಡಿದರು. ಗೋವಾಸನ, ಕಾಶಿರಾಜನ ಪುತ್ರ, ದುಶ್ಯಾಸನ, ಸಾತ್ಯಕಿ, ಕುಂತಿಭೋಜ, ಅಲಂಭುಷ, ಘಟೋತ್ಕಚ, ಅಲಾಯುಧ, ಯುಧಿಷ್ಠಿರ, ಶಲ್ಯ ಎಂಬಂತೆ ದ್ವಂದ್ವ ಯುದ್ಧಗಳು ನಡೆದವು. ಅಷ್ಟರಲ್ಲಿ ದ್ರೋಣರು ದೃಷ್ಟದ್ಯುಮ್ನನನ್ನು ಬಿಟ್ಟು ಸಾತ್ಯಕಿಯೊಡನೆ ಅದ್ಭುತವಾದ ಯುದ್ಧ ಮಾಡಿದರು. ಹೀಗೆ ಇರಲಾಗಿ ಅರ್ಜುನನು ಕೌರವರ ವ್ಯೂಹವನ್ನು ಪ್ರವೇಶಿಸಿ ವಿಂದ ಅನುವಿಂದರನ್ನು ವಧಿಸಿದನು. ತನ್ನ ಕಡೆಯ ಕುದುರೆಗಳು ಬಳಲಿರುವುದನ್ನು ಕಂಡು ಅರ್ಜುನನು ತನ್ನ ಬಾಣಗಳಿಂದ ಭೂಮಿಯನ್ನು ಭೇದಿಸಿ ಕುದುರೆಗಳು ಕುಡಿಯಲು ಒಳ್ಳೆಯ ನೀರು ಇರುವ ಒಂದು ಸರೋವರವನ್ನು ನಿರ್ಮಿಸಿದನು. ಕುದುರೆಗಳು ನೀರು ಕುಡಿದು ಆಹಾರವನ್ನು ಸೇವಿಸಿ ಚೇತರಿಸಿಕೊಂಡವು. ಬಳಿಕ ಅರ್ಜುನ ಕೃಷ್ಣರು ರಥದಲ್ಲಿ ಕುಳಿತು ಸೈಂಧವನ ಬಳಿಗೆ ಹೊರಟರು. ದುರ್ಯೋಧನನು ಅರ್ಜುನನೊಡನೆ ಯುದ್ಧ ಮಾಡಲು ಬಂದನು. ದುರ್ಯೋಧನನಿಗೂ ಅರ್ಜುನನಿಗೂ ಯುದ್ಧ ನಡೆದು ಅರ್ಜುನನು ದುರ್ಯೋಧನನನ್ನು ಪರಾಜಯಗೊಳಿಸಿದನು. ಬಳಿಕ ಅರ್ಜುನನು ಕೌರವ ವೀರರೊಡನೆ ಕಾದಾಡಿದನು. ಪಾಂಚಾಲರು ಪಾಂಡವರೂ ಸೇರಿ ದ್ರೋಣರನ್ನು ಆಕ್ರಮಿಸಿದರು. ಎರಡೂ ಕಡೆಯ ವೀರರುಗಳ ದ್ವಂದ್ವ ಯುದ್ಧ ನಡೆಯಿತು. ದ್ರೋಣ ಮತ್ತು ಯುಧಿಷ್ಠಿರರಿಂದ ಗದಾಯುದ್ಧ ನಡೆಯಿತು. ದ್ರೋಣರು ಧರ್ಮರಾಯನನ್ನು ನಿರಾಯುಧನನ್ನಾಗಿ ಮಾಡಿದರು. ಅದರಿಂದ ಅವನು ಯುದ್ಧ ಭೂಮಿಯನ್ನು ಬಿಟ್ಟು ಹೊರಟು ಹೋದನು. ಯುದ್ಧ ಮುಂದುವರೆದು ಕೌರವರ ಕಡೆಯ ಕ್ಷೇಮಧೂರ್ತಿ, ವೀರಧನ್ವ, ನಿರಮಿತ್ರ, ವ್ಯಾಘ್ರದತ್ತ ಇವರುಗಳೂ ಹತರಾದರು. ಸಹದೇವನು ದುರ್ಮುಖನನ್ನು ಮತ್ತು ವಿಕರ್ಣನನ್ನು ಪರಾಜಯಗೊಳಿಸಿದನು. ದ್ರೌಪದಿಯ 5 ಮಕ್ಕಳು ಶಲನನ್ನು ಸುತ್ತುವರೆದು ಅವನ ಸಾರಥಿ, ಕುದುರೆ, ರಥ, ಧ್ವಜಗಳನ್ನು ನಾಶಪಡಿಸಿ ಕೊನೆಗೆ ಅವನ ತಲೆಯನ್ನು ಕತ್ತರಿಸಿ ಸಾಯಿಸಿದರು. ಇನ್ನೊಂದು ಕಡೆ ಅಲಂಭುಷ ರಾಕ್ಷಸ ಮತ್ತು ಭೀಮನ ನಡುವೆ ಯುದ್ಧ ನಡೆದು ಭೀಮನು ಅಲಂಭುಷನನ್ನು ಪರಾಜಯಗೊಳಿಸಿದನು. ಆ ಸಮಯದಲ್ಲಿ ಘಟೋತ್ಕಚನು ಅಲಂಭುಷನನ್ನು ಎದುರಿಸಿ ಅವನೊಡನೆ ಯುದ್ಧ ಮಾಡಿ ಕೊನೆಗೆ ಅಲಂಭುಷನನ್ನು ಸಂಹರಿಸಿ ಪಾಂಡವ ಸೇನೆಯನ್ನು ಆನಂದಪಡಿಸಿದನು. ದ್ರೋಣರು ಸಾತ್ಯಕಿಯನ್ನು ಎದುರಿಸಿ ಯುದ್ಧ ಮಾಡಿದರು. ಸಾತ್ಯಕಿಯು ಅರ್ಜುನನ ಸಹಾಯಕ್ಕೆ ಹೋದನು. ಯುಧಿಷ್ಠಿರನನ್ನು ರಕ್ಷಿಸುವಂತೆ ಭೀಮನಿಗೆ ಹೇಳಿ ಯುದ್ಧಕ್ಕೆ ಹೊರಟನು. ದ್ರೋಣ ಮತ್ತು ಕೃತವರ್ಮರೊಡನೆ ಘೋರ ಯುದ್ಧ ಮಾಡಿದನು. ತ್ರಿಗರ್ತಕರ ಕಡೆಯ ಗಜಸೇನೆಯನ್ನು ನಾಶಪಡಿಸಲಾಯಿತು. ಕೊನೆಗೆ ಸಾತ್ಯಕಿಯು ಜಲಸಂಧನನ್ನು ಸಂಹರಿಸಿದನು. ದುರ್ಯೋಧನ ಮತ್ತು ಕೃತವರ್ಮರು ಸಾತ್ಯಕಿಯೊಡನೆ ಯುದ್ಧಕ್ಕೆ ಪ್ರಯತ್ನಪಟ್ಟು ಕೊನೆಗೆ ಸಾತ್ಯಕಿಯನ್ನು ಎದುರಿಸಲಾಗದೆ ಪರಾಜಿತರಾದರು. ಸಾತ್ಯಕಿಯು ಪುನಃ ದ್ರೋಣರನ್ನು ಎದುರಿಸಿ ಅವರನ್ನು ಪರಾಜಯಗೊಳಿಸಿದರು. ಕೌರವರ ಸೇನೆ ಭಯದಿಂದ ಪಲಾಯನ ಮಾಡಿತು. ಸಾತ್ಯಕಿಯು ಅಲ್ಲಿಂದ ಬಂದು ಸುದರ್ಶನನೊಡನೆ ಯುದ್ಧ ಮಾಡಿ ಅವನನ್ನು ಸಂಹರಿಸಿದನು. ಹಾಗೆಯೇ ಯುದ್ಧವನ್ನು ಮುಂದುವರಿಸಿ ಸಾತ್ಯಕಿಯು ಕಾಂಬೋಜರನ್ನು, ಮ್ಲೇಚ್ಛರನ್ನು ಸೋಲಿಸಿದನು. ಬಳಿಕ ಕೌರವರ ಸೇನೆ ಸಾತ್ಯಕಿಯನ್ನು ಮುತ್ತಿಗೆ ಹಾಕಿತು. ಸಾತ್ಯಕಿಯು ಸ್ವಲ್ಪವೂ ವಿಚಲಿತನಾಗದೆ ಕೌರವರ ಕಡೆಯ ಅನೇಕ ಸೈನಿಕರನ್ನು ಸಂಹರಿಸಿದನು. ದುರ್ಯೋಧನನ ಕಡೆ ತಿರುಗಿ ಅವನ ಸಾರಥಿಯನ್ನು ಕೊಂದನು. ಸಾರಥಿ ಇಲ್ಲದ ಕುದುರೆಗಳು ದುರ್ಯೋಧನನ ರಥವನ್ನು ಹೊರಕ್ಕೆ ಎಳೆದೊಯ್ದವು.
ದುರ್ಯೋಧನನ ಆಜ್ಞೆಯಂತೆ ಮ್ಲೇಚ್ಛರು ಸಾತ್ವಿಕಿಯನ್ನು ಎದುರಿಸಿ ಅವನಿಂದ ಪರಾಜಿತರಾದರು. ದ್ರೋಣರು ಬಹಳ ಕೋಪದಿಂದ ಪಾಂಚಾಲ ಮತ್ತು ಪಾಂಡವರ ಸೇನೆಯನ್ನು ಆಕ್ರಮಿಸಿದರು. ಸಾವಿರಾರು ಯೋಧರನ್ನು ಸಂಹರಿಸಿದರು. ವೀರಕೇತುವನ್ನು ಸಂಹರಿಸಿದರು. ಬಳಿಕ ತಮ್ಮ ಮೇಲೆ ಬೀಳಲು ಬಂದ ಪಾಂಚಾಲ ಸೇನೆಯೊಡನೆ ಯುದ್ಧ ಮಾಡಿ ಅವರನ್ನು ಚದುರಿಸಿ ಕಳಿಸಿದರು. ಆಗ ದೃಷ್ಟದ್ಯುಮ್ನನು ದ್ರೋಣರ ಬಳಿಗೆ ಬಂದನು. ದ್ರೋಣರಿಗೂ ದೃಷ್ಟದ್ಯುಮ್ನನಿಗೂ ಯುದ್ಧ ನಡೆಯಿತು. ದ್ರೋಣರು ದೃಷ್ಟದ್ಯುಮ್ನನ ಸಾರಥಿಯನ್ನು ಸಂಹರಿಸಿ ಅವನ ರಥವು ದಿಕ್ಕಾಪಾಲಾಗಿ ಎಳೆದಾಡುವಂತೆ ಮಾಡಿದರು. ಮತ್ತೊಂದು ಕಡೆ ಸಾತ್ವಿಕಿ ದುಶ್ಯಾಸನರಿಗೆ ಘೋರ ಯುದ್ಧ ನಡೆದು ಸಾತ್ವಿಕಿಯು ದುಶ್ಯಾಸನನನ್ನು ಪರಾಜಯಗೊಳಿಸಿದನು. ಪಾಂಡವರಿಗೂ ಕೌರವರಿಗೂ ಯುದ್ಧ ಮುಂದುವರಿಯಿತು. ದ್ರೋಣರು ಬೃಹತ್ಕ್ಷತ್ರ, ದೃಷ್ಟಕೇತು, ಜರಾಸಂಧನ ಮಗ ಸಹದೇವ, ದೃಷ್ಟದ್ಯುಮ್ನನ ಮಗ ಕ್ಷತ್ರಧರ್ಮ ಇವರುಗಳನ್ನು ಸರದಿಯಂತೆ ಸಂಹರಿಸಿದನು. ಚೇಕಿತಾನನ ಕುದುರೆ ಸಾರಥಿಯನ್ನು ಕೊಂದು ಅವನು ಪಲಾಯನ ಮಾಡುವಂತೆ ಮಾಡಿದರು. ಬಹಳ ಹೊತ್ತಾದರೂ ಅರ್ಜುನ ಸಾತ್ವಿಕಿಯರ ಬಗ್ಗೆ ತಿಳಿಯದೇ ಯುಧಿಷ್ಠಿರನು ಚಿಂತೆಗೀಡಾದನು. ಅವನ ಬಗ್ಗೆ ತಿಳಿದುಕೊಂಡು ಬರಲು ಭೀಮನನ್ನು ಕಳುಹಿಸಿದನು. ಭೀಮನು ಕೌರವರ ಸೈನ್ಯವನ್ನು ಪ್ರವೇಶಿಸಿ ದ್ರೋಣರ ರಥವನ್ನು ಧ್ವಂಸ ಮಾಡಿದನು. ಕೌರವರ ಸೇನೆ ಭೀಮನನ್ನು ಮುತ್ತಿತು. ತನ್ನನ್ನು ಸುತ್ತುವರಿದು ನಿಂತಿದ್ದ ಕೌರವರನ್ನು ನೋಡಿ ಭೀಮನು ಕೋಪದಿಂದ ಅವರ ಗಜಸೇನೆಯನ್ನು ನಾಶಪಡಿಸಿ ಧೃತರಾಷ್ಟ್ರನ 11 ಮಂದಿ ಪುತ್ರರನ್ನು ಸಂಹರಿಸಿದನು. ಬಳಿಕ ದ್ರೋಣರ ಬಳಿಗೆ ಹೊರಟನು. ದ್ರೋಣರು ಭೀಮನ ಮೇಲೆ ಬಹಳ ಬಾಣಗಳನ್ನು ಬಿಟ್ಟರು. ಭೀಮನು ಅವುಗಳನ್ನೆಲ್ಲ ತನ್ನ ಗದೆಯಿಂದ ತಡೆದನು. ಕೌರವರ ಕಡೆಯ ಅನೇಕ ಯೋಧರನ್ನು ಸಂಹರಿಸಿದನು. ದ್ರೋಣರ ರಥವನ್ನು ದೂರಕ್ಕೆ ತಳ್ಳಿದನು. ದ್ರೋಣರು ಬೇರೆ ರಥ ಹತ್ತಿ ಬಂದರು. ಅದನ್ನು ಭೀಮನು ಒಂದು ಕಡೆಗೆ ತಳ್ಳಿದನು. ರಣರಂಗದಿಂದಲೇ ಗರ್ಜಿಸಿದನು. ಆ ಗರ್ಜನೆಯನ್ನು ಕೇಳಿ ಕೃಷ್ಣ ಅರ್ಜುನರು ಒಟ್ಟಿಗೆ ಗರ್ಜಿಸಿದರು. ಕೃಷ್ಣ ಅರ್ಜುನರು ಅಪಾಯದಲ್ಲಿಲ್ಲವೆಂದು ತಿಳಿದು ಯುಧಿಷ್ಠಿರನು ಸಂತೋಷಪಟ್ಟನು. ಬಳಿಕ ಕರ್ಣನಿಗೂ ದೊಡ್ಡ ಯುದ್ಧ ನಡೆದು ಕೊನೆಯಲ್ಲಿ ಕರ್ಣನು ಪರಾಜಯ ಹೊಂದಿದನು. ಇನ್ನೊಂದು ಕಡೆ ದುರ್ಯೋಧನನು ಯುಧಾಮನ್ಯು ಮತ್ತು ಉತ್ತಮೌಜಸರೊಡನೆ ಕಾದಾಡಿದನು. ಕರ್ಣ ಭೀಮ ಇಬ್ಬರಿಗೂ ಘೋರ ಯುದ್ಧ ನಡೆಯುತ್ತಿದ್ದು ಭೀಮನು ಕರ್ಣನ ರಥವನ್ನು ವಿನಾಶಗೊಳಿಸಿದನು. ದುರ್ಯೋಧನನ ಆಜ್ಞೆಯಂತೆ ದುರ್ಮುಖನು ಕರ್ಣನ ಸಹಾಯಕ್ಕೆ ಬಂದನು. ಆದರೆ ಭೀಮನು ಅವನನ್ನು ಶೀಘ್ರವಾಗಿ ಸಂಹರಿಸಿದನು. ಭೀಮನ ಬಾಣಗಳ ಏಟಿನಿಂದ ಕರ್ಣನು ಬಹಳವಾಗಿ ಗಾಯಗೊಂಡಿದ್ದನು. ಯುದ್ಧವನ್ನು ಅಲ್ಲಿಗೆ ನಿಲ್ಲಿಸಿ ಮೆಲ್ಲಗೆ ಪಲಾಯನ ಮಾಡಿದನು. ಯುದ್ಧವು ಮುಂದುವರಿದು ಭೀಮನು 5 ಕೌರವರನ್ನು ಸಂಹರಿಸಿದನು. ಅಷ್ಟರಲ್ಲಿ ಕರ್ಣನು ಸಾವರಿಸಿಕೊಂಡು ಭೀಮನೊಡನೆ ಕಾದಲು ಬಂದನು. ಭೀಮನು ಕರ್ಣನ ಕವಚವನ್ನು ಭೇದಿಸಿ ತನ್ನ ಬಾಣಗಳಿಂದ ಅವನನ್ನು ಗಾಯಗೊಳಿಸಿ ಪರಾಜಿತನನ್ನಾಗಿ ಮಾಡಿದನು. ನಂತರ ಭೀಮನೊಬ್ಬನೇ ಕೌರವರ ಪೈಕಿ 7 ಜನರನ್ನು ಕೊಂದನು. ಅದನ್ನು ನೋಡಿ ಕರ್ಣನು ಪುನಃ ಭೀಮನೊಡನೆ ಯುದ್ಧ ಮಾಡಲು ಸಿದ್ಧವಾಗಿ ಬಂದನು. ಇಬ್ಬರಿಗೂ ದೊಡ್ಡ ಕದನ ನಡೆಯಿತು. ಭೀಮನು ಕರ್ಣನನ್ನು ಜಯಿಸಿದನು. ಆದರೆ ಕರ್ಣನು ಸಾಹಸಪಟ್ಟು ಭೀಮನನ್ನು ಗೆದ್ದನು. ಮತ್ತೊಂದು ಕಡೆ ನಡೆಯುತ್ತಿದ್ದ ಯುದ್ಧದಲ್ಲಿ ಅಶ್ವತ್ಥಾಮನನ್ನು ಮತ್ತು ಅಲ್ಲಿಗೆ ಬಂದ ಕರ್ಣನನ್ನು ಪಲಾಯನಗೊಳಿಸಿದನು. ಕರ್ಣನಿಂದ ಗಾಯಗೊಳಿಸಲ್ಪಟ್ಟಿದ್ದ ಭೀಮನನ್ನು ನೋಡಿ ಸಾತ್ವಿಕಿಯು ಅವನ ಬಳಿಗೆ ಬಂದನು. ಅಲಂಭುಷನು ಸಾತ್ವಿಕಿಯನ್ನು ಎದುರಿಸಿದನು. ಇಬ್ಬರಿಗೂ ಯುದ್ಧ ನಡೆದು ಸಾತ್ವಿಕಿಯು ಅಲಂಭುಷನ ತಲೆಯನ್ನು ಕತ್ತರಿಸಿದನು. ಬಳಿಕ ಭೂರಿಶ್ರವಸಿಗೂ ಸಾತ್ವಿಕಿಗೂ ಯುದ್ಧವಾಗಿ ಭೂರಿಶ್ರವಸನು ಸಾತ್ವಿಕಿಯ ಕತ್ತನ್ನು ಕತ್ತರಿಸಲು ಪ್ರಯತ್ನಪಟ್ಟನು. ಅಷ್ಟರಲ್ಲಿ ಅರ್ಜುನನು ಅವನ ಭುಜಗಳನ್ನೇ ಕತ್ತರಿಸಿಬಿಟ್ಟನು. ಸಮಯ ನೋಡಿ ಸಾತ್ವಿಕಿಯು ಭೂರಿಶ್ರವಸನ ತಲೆಯನ್ನು ಕತ್ತರಿಸಿದನು. ಇತ್ತ ಕಡೆ ಅರ್ಜುನನು ಕೇಳಿಕೊಂಡಂತೆ ಕೃಷ್ಣನು ರಥವನ್ನು ಜಯದ್ರಥನ ಬಳಿಗೆ ತಂದನು. ಅಷ್ಟರಲ್ಲಿ ಅನೇಕ ಕೌರವ ವೀರರು ಜಯದ್ರಥನೊಡನೆ ಸೇರಿದರು. ತನ್ನೊಡನೆ ಕಾದಾಡಿದ ಕರ್ಣನನ್ನು ಅರ್ಜುನನು ಸೋಲಿಸಿದನು. ಅನೇಕ ಕೌರವ ಯೋಧರನ್ನು ಸಂಹರಿಸಿ ಜಯದ್ರಥನನ್ನು ಎದುರಿಸಿದನು. ಇಬ್ಬರೂ ಸ್ವಲ್ಪ ಹೊತ್ತು ಕಾದಾಡಿದರು. ಆಗ ಕೃಷ್ಣನು ತನ್ನ ಯೋಗ ಶಕ್ತಿಯಿಂದ ಅಂಧಕಾರವನ್ನು ಸೃಷ್ಟಿಸಿದನು. ಸೂರ್ಯನು ಕಾಣಿಸಲಿಲ್ಲ. ಜಯದ್ರಥನು ಸೂರ್ಯಾಸ್ತವಾಯಿತೆಂದು ತಿಳಿದು ಭ್ರಮಿಸಿದನು. ಅರ್ಜುನನು ಕೃಷ್ಣನ ಆಜ್ಞೆ ಮತ್ತು ಸೂಚನೆಯಂತೆ ತನ್ನ ದಿವ್ಯ ಬಾಣದಿಂದ ಜಯದ್ರಥನ ತಲೆಯನ್ನು ಕತ್ತರಿಸಿ ಅದು ಕೆಳಕ್ಕೆ ಬೀಳದೆ ಮೇಲಕ್ಕೆ ಹೋಗುವಂತೆ ಮಾಡಿ ಸಂಧ್ಯೋಪಾಸನೆಯನ್ನು ಮಾಡುತ್ತಿದ್ದ ಜಯದ್ರಥನ ತಂದೆ ವೃದ್ಧಕ್ಷತ್ರನ ತೊಡೆಯ ಮೇಲೆ ಬೀಳುವಂತೆ ಮಾಡಿದನು. ವೃದ್ಧಕ್ಷತ್ರನು ತನ್ನ ತೊಡೆಯ ಮೇಲೆ ಬಿದ್ದ ಆ ಶಿರಸ್ಸನ್ನು ಕೆಳಕ್ಕೆ ಬೀಳಿಸಿದನು. ತಕ್ಷಣ ತಲೆಯೊಡೆದು ಅವನು ಸತ್ತು ಬಿದ್ದನು. ವೃದ್ಧಕ್ಷತ್ರನು ತನ್ನ ಮಗ ಜಯದ್ರಥನನ್ನು ಯುದ್ಧದಲ್ಲಿ ಕೊಂದು ಅವನ ತಲೆಯನ್ನು ನೆಲದ ಮೇಲೆ ಬೀಳಿಸುವವನ ತಲೆಯೊಡೆಯಲಿ ಎಂಬುದಾಗಿ ಶಾಪ ಹಾಕಿದ್ದನು.
ಇದನ್ನು ತಿಳಿದಿದ್ದ ಕೃಷ್ಣನು ಜಯದ್ರಥನ ತಲೆಯನ್ನು ವೃದ್ಧ ಕ್ಷತ್ರನೇ ನೆಲದ ಮೇಲೆ ಬೀಳಿಸುವಂತೆ ಮಾಡಿದನು. ಆದ್ದರಿಂದ ಅರ್ಜುನನು ಆ ಶಾಪದ ಭಯದಿಂದ ಗೆದ್ದನು. ಬಳಿಕ ಅರ್ಜುನನು ಯುದ್ಧ ಮಾಡುತ್ತಾ ತನ್ನ ಬಾಣಗಳ ಪ್ರಹಾರದಿಂದ ಕೃಪರನ್ನು ಮೂರ್ಛೆಗೊಳಿಸಿದನು. ಕರ್ಣ ಸಾತ್ವಿಕಿಯರು ಮತ್ತೊಂದೆಡೆ ಕಾದಾಡಿದರು. ಆಗಲೂ ಕರ್ಣನು ಪರಾಜಯಗೊಂಡನು. ಅಷ್ಟರಲ್ಲಿ ಕೃಷ್ಣನ ಅನುಗ್ರಹದಿಂದ ಅರ್ಜುನನು ತನ್ನ ಪ್ರತಿಜ್ಞೆಯನ್ನು ನೆರವೇರಿಸಲು ಸಾಧ್ಯವಾಯಿತೆಂದು ಯುಧಿಷ್ಠಿರನಿಗೆ ತಿಳಿಯಿತು. ಯುಧಿಷ್ಠಿರನು ಕೃಷ್ಣನನ್ನು ಸ್ತುತಿಸಿದನು. ಇನ್ನೊಂದು ಕಡೆ ಕೌರವ ಪಾಂಡವರಿಗೆ ಯುದ್ಧ ನಡೆಯುತ್ತಿತ್ತು. ದುರ್ಯೋಧನನು ಪಾಂಡವ ಸೈನ್ಯದೊಳಗೆ ನುಗ್ಗಿದನು. ಯುಧಿಷ್ಠಿರನನ್ನು ಆಕ್ರಮಿಸಿದನು. ಅಂದು ರಾತ್ರಿಯಾದರೂ ಯುದ್ಧ ನಡೆಯುತ್ತಲೇ ಇತ್ತು. ಸಾತ್ವಿಕಿಯು ಸೋಮದತ್ತನೊಡನೆ ಯುದ್ಧ ಮಾಡಿ ಅವನನ್ನು ಪರಾಜಯಗೊಳಿಸಿದನು. ಇನ್ನೊಂದು ಕಡೆ ಘಟೋತ್ಕಚನ ಮಗನು ಅಶ್ವತ್ಥಾಮನಿಂದ ಹತನಾದನು. ಬಳಿಕ ಅಶ್ವತ್ಥಾಮನು ಪಾಂಡವರ ಅನೇಕ ಭಾಗ ಸೈನ್ಯವನ್ನು ನಾಶ ಮಾಡಿ ದೃಪದ ರಾಜನ 5 ಮಕ್ಕಳನ್ನೂ ಸಂಹರಿಸಿದನು. ಮುಂದೆ ಭೀಮನು ಬಾಹ್ಲಿಕ, ಧೃತರಾಷ್ಟ್ರನ 10 ಮಕ್ಕಳು, ಶಕುನಿಯ ಕಡೆಯ 7 ಮಂದಿ ವೀರರು ಮತ್ತು ಶಕುನಿಯ 5 ಸಹೋದರರನ್ನು ತಾನೊಬ್ಬನೇ ಸಂಹರಿಸಿ ಜಯಗೊಳಿಸಿದನು. ಸಾತ್ಯಕಿಯು ಸೋಮದತ್ತನೊಡನೆ ಕಾದಾಡಿ ಅವನನ್ನು ಕೊಂದನು. ದ್ರೋಣ, ಯುಧಿಷ್ಠಿರರು ಬಹಳ ಕಾಲ ಯುದ್ಧ ಮಾಡಿದರು. ಅಂದು ರಾತ್ರಿ ಕತ್ತಲೆಯಲ್ಲಿ ಯುದ್ಧ ಮಾಡಲು ಸಹಾಯವಾಗುವಂತೆ ಕೌರವರ ಕಡೆಯ ಪದಾತಿಗಳು ತಮ್ಮ ಆಯುಧಗಳನ್ನು ಕೆಳಕ್ಕೆ ಇಟ್ಟು ಪಂಜುಗಳನ್ನು ಹಿಡಿದು ನಿಂತುಕೊಂಡರು. ಪಂಜಿನ ಬೆಳಕಿನಲ್ಲಿ ಘೋರ ಯುದ್ಧ ನಡೆಯಿತು. ಯುದ್ಧದಲ್ಲಿ ಸಾತ್ಯಕಿಯು ಭೂರಿಯನ್ನು ಸಂಹರಿಸಿದನು. ಭೀಮನು ದುರ್ಯೋಧನನೊಡನೆ ಯುದ್ಧ ಮಾಡಿ ಅವನನ್ನು ಪಲಾಯನಗೊಳಿಸಿದನು. ಹಾಗೆಯೇ ಶಲ್ಯನು ಪಾಂಡವರ ಕಡೆಯ ಶತಾನೀಕನನ್ನು ವಧೆ ಮಾಡಿದನು. ಮತ್ತೊಂದು ಕಡೆ ಶಿಖಂಡಿ ಕೃಪಾಚಾರ್ಯರ ನಡುವೆ ಯುದ್ಧ ನಡೆಯಿತು. ದೃಷ್ಟದ್ಯುಮ್ನನು ಕೌರವರ ಕಡೆಯ ದ್ರುಮಸೇನನನ್ನು ಸಂಹರಿಸಿದನು. ಅಷ್ಟರಲ್ಲಿ ಕೃಷ್ಣ ಅರ್ಜುನರ ಸಲಹೆಯಂತೆ ಘಟೋತ್ಕಚನು ಕರ್ಣನೊಡನೆ ಯುದ್ಧ ಆರಂಭಿಸಿದನು. ಘಟೋತ್ಕಚನು ಅಲಾಯುಧನನ್ನು ಸಂಹರಿಸಿದನು. ಕೊನೆಗೆ ಕರ್ಣನು ತನ್ನ ಶಕ್ತ್ಯಾಯುಧದಿಂದ ಘಟೋತ್ಕಚನನ್ನು ಸಂಹಾರ ಮಾಡಿದನು. ಪಾಂಡವರಿಗೂ ಕೌರವರಿಗೂ ಪುನಃ ಯುದ್ಧ ಮೊದಲಾಯಿತು. ಅಷ್ಟರಲ್ಲಿ ಸೂರ್ಯೋದಯವಾಯಿತು. ಪಾಂಡುವಿನ ಮತ್ತು ಪಾಂಚಾಲ ಸೈನ್ಯಗಳ ಮೇಲೆ ದ್ರೋಣರು ಆಕ್ರಮಣ ಮಾಡಿದರು.